ಜ್ಯೇಷ್ಠ ಶುದ್ಧ ಪೌರ್ಣಮಿ ದಿವಸ ಮಠ ಅಶ್ವಪತಿ ಮಹಾರಾಜ. ಅಶ್ವಪತಿ ಮಹಾರಾಜ ಹೆಂಡತಿ ಹೆಸರು ಮಾಲತಿ. ಅವರಿಬ್ಬರಿಗೆ ವೈಭೋಗವಿದೆ, ಎಲ್ಲ ಇದೆ, ಸಂತಾನವಿಲ್ಲ. ಸಂತಾನವಿಲ್ಲದ ಇರೋರನ್ನು ಕೇಳಬೇಕು, ಅದು ಎಷ್ಟು ಕಷ್ಟ ಇರುತ್ತೆ ಅಂತ. ಸಂತಾನ ಇರೋರಿಗೆ ಅರ್ಥ ಆಗಲ್ಲ. ಸಂತಾನ ಇಲ್ಲದ ಇರೋರಿಗೆ ಆ ಸಂತಾನ ಇಲ್ಲದ ಇರತಕ್ಕಂಥ ಕ್ಷೋಭ ಏನಿದೆಯೋ, ಕ್ಷಣ ಕ್ಷಣಕ್ಕೂ ಆ ಕ್ಷೋಭ ಇರುತ್ತಲ್ವ, ಆ ಕ್ಷೋಭ ಇದೆ, ಎಲ್ಲ ಇದೆ. 18 ವರ್ಷ 18 ರಾಜ ಸಾವಿತ್ರಿ ಅಂತ ಹೆಸರು. ಸಾವಿತ್ರಿ ತುಂಬ ಮುಗ್ಧಳು, ತುಂಬ ಚೆನ್ನಾಗಿ ನೋಡೋದಕ್ಕೆ ಅತಿ ಸುಂದರವಾಗಿರ್ತಕ್ಕಂಥ. ಅವಳು ಬೆಳೀತಾಳೆ. ಬೆಳೆದ ಮೇಲೆ ಅವಳು ತಪಸ್ವಿ. ಯಾಕಂದರೆ ಹಿಂದೆ ಆ ಮಹಾನುಭಾವ ಮಾಡಿರ್ತಕ್ಕಂಥ ತಪಸ್ಸು. ನಾವು ಯಾವ ಉದ್ದೇಶದಿಂದ, ಯಾವ ಸಂಕಲ್ಪದಿಂದ ನಾವು ಒಂದು ಕೆಲಸವನ್ನು ಮಾಡ್ತೀವೋ ಅದರ ಫಲ ನಮ್ಮ ಮಕ್ಕಳ ಮೇಲೆ ಇದೆ. ನಾವು ಪೂಜೆ ಮಾಡ್ತಕ್ಕಂಥ ಅಭ್ಯಾಸ ಇಟ್ಕೊಂಡಿದ್ದರೆ ನಮ್ಮ ಮಕ್ಕಳು ಏನು ಮಾಡ್ತಾರೆ? ಪೂಜೆ ಮಾಡ್ತಾರೆ. ನೀವು ಪೂಜೆನೂ ಇಲ್ಲ, ಪುರಸ್ಕಾರ ಇಲ್ಲ ಅಂದರೆ ನಿಮ್ಮ ಮಕ್ಕಳದ್ದು ಏನೂ ಮಾಡೋದು. ನೀನೇ ಮಾಡೋದು, ನಾನೇನು ಮಾಡೋದು? ಅಪ್ಪ ಸಿಗರೇಟ್ ಕುಡಿತಾನೆ ಅಂದರೆ ಮಗ ಏನು ಮಾಡ್ತಾನೆ ಅಂದರೆ ನಾನು ಸ್ವಲ್ಪ ಸೇರ್ತೀನಿ ಅಂತ. ಸಹಜ ಅದು. ತಪಸ್ಸು ಮಾಡಿರ್ತಕ್ಕಂಥ ರಾಜ, ಮಗಿನ್ನು ಬೇಕಾಗಿರೋ ನೀನೇ ಆರಿಸ್ಕೊಮ್ಮ. ಇವಾಗ ಅದೇ ಬಂದಿರೋದು, ನಿಮ್ಗೆ ಯಾರು ಬೇಕೋ ಅವ್ರು ಆರಿಸ್ಕೊಂಡು ನೀನೇ ಆರಿಸ್ಕೊ, ಸ್ವ ಇಚ್ಛೆಯಿಂದ ನೀನೇ ಆರಿಸ್ಕೊ. ಅವಾಗ ಅವ್ರು ಹೇಳ್ತಾರೆ, ಅಪ್ಪ ನನ್ನ ಜೊತೆಯಲ್ಲಿ ಯಾರನ್ನ ಒಬ್ಬರು ಕಳಿಸಿ, ನಾನು ಹೋಗ್ತೀನಿ, ಹೋಗಿ ಯಾರನ್ನ ನಾನು ಅನ್ಕೊತೀನೋ ಅವ್ರನ್ನ ಮದುವೆ ಮಾಡ್ತೀನಿ. ಫ್ರೀಡಮ್ ಇಸ್ ಗಿವನ್. ನಮ್ಮ ಸಂಪ್ರದಾಯದಲ್ಲಿ ಫ್ರೀಡಮ್ ಮೊದಲಿಂದ ಕೊಟ್ಟಿದ್ದಾರೆ. ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ, ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ಇಲ್ಲ ಅಂದ್ಕೋಬೇಡಿ. ತುಂಬ ಕಟ್ಟಾಕಿರ್ತಕ್ಕಂಥ ಸಂಸ್ಕೃತಿ ಅಲ್ಲ ನಾವು.